ಮಾಹಿತಿ ಹಕ್ಕು ಕಾರ್ಯಕರ್ತ ಮತ್ತು ಪತ್ರಿಕಾ ಪ್ರತಿನಿಧಿ ಹೆಸರಲ್ಲಿ ಕೆಲಮಂದಿ ಸರ್ಕಾರಿ ನೌಕರರ ಮೇಲೆ ನಿರಂತರ ಕಿರುಕುಳ ನೀಡ್ತಾ ಇದ್ದು, ಇದು ಮುಂದುವರೆದರೆ ಸಂಘದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಪ್ರದೀಪ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಸೋಮವಾರಪೇಟೆ ಪಟ್ಟಣದಲ್ಲಿ ಮಾಹಿತಿ ಹಕ್ಕು ಕಾರ್ಯಕರ್ತ ಸುಬ್ರಹ್ಮಣಿ ಎಂಬಾತ ದಿನಂಪ್ರತಿ ಸರ್ಕಾರಿ ಕಚೇರಿಗಳಿಗೆ ತೆರಳಿ ಏಕವಚನದಿಂದ ಅಧಿಕಾರಿಗಳಿಂದ ಬೆದರಿಸುವ ಕೆಲಸ ಮಾಡ್ತಾ ಇದ್ದಾರೆ. ಕಚೇರಿಯ ಮಾಹಿತಿ ಬೇಕಿದ್ರೆ ಮಾಹಿತಿ ಹಕ್ಕಿನಲ್ಲಿ ಲಿಖಿತವಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ಅಂಚೆಯ ಮೂಲಕ ಇಲಾಖಾಧಿಕಾರಿಗಳು ಮಾಹಿತಿಯನ್ನ ನಿಗದಿತ ಸಮಯದಲ್ಲಿ ಕಳುಹಿಸಿಕೊಡುತ್ತಾರೆ. ಆದರೆ ಕಚೇರಿಗೆ ಹೋಗಿ ಕಿರುಕುಳ ನೀಡುವುದು ನಿಯಮ ಬಾಹಿರವಾಗಿದೆ. ಈ ಬಗ್ಗೆ ರಕ್ಷಣೆ ಕೋರಿ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗಿದೆ. ಕಿರುಕುಳ ನೀಡ್ತಾ ಇರುವ 3 ವ್ಯಕ್ತಿಗಳ ಹೆಸರುಗಳನ್ನು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಎಂದರು. ಇತ್ತೀಚೆಗೆ ಕುಶಾಲನಗರದಲ್ಲಿ ಶಾಸಕರಾದ ಡಾ ಮಂತರಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರು ಸರ್ಕಾರಿ ಆ್ಯಪ್ ಮೂಲಕ ಕಚೇರಿ ಕೆಲಸ ಮಾಡ್ತಾ ಇರುವ ಸಂದರ್ಭ ಅವರ ಕೆಲಸವೊಂದ 15 ನಿಮಿಷಗಳ ವಿಡಿಯೋ ಮಾಡಿರುವ ಪತ್ರಕರ್ತನ ಹೆಸರಿಂದ ರಘು ಎಚ್ಎಂ ಶಿವರಾಜು ಇಬ್ಬರು ವ್ಯಕ್ತಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ದಾರೆ. ಇದರಿಂದ ಮಹಿಳಾ ಅಧಿಕಾರಿ ಮಾನಸಿಕ ಹಿಂಸೆ ಪಡ್ತಾ ಇದ್ದಾರೆ. ವಿಡಿಯೋ ಡಿಲೀಟ್ ಮಾಡಬೇಕು, ಅಧಿಕಾರಿಯ ಸಮಜಾಯಿಷಿಕೆಯಿಂದ ಹಾಕಬೇಕೆಂದು ಸಭೆಯ ಅಧ್ಯಕ್ಷರು ಮೌಖಿಕವಾಗಿ ತಿಳಿಸಿದ್ದಾರೆ. ಆದರೂ ವಿಡಿಯೋ ಹರಿಯಬಿಡ್ತಾ ಇದ್ದಾರೆ. ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ ಎಂದರು. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಅವರಿಗೂ ಆರ್ಟಿಐ ಕಾರ್ಯಕರ್ತನ ಹೆಸರಲ್ಲಿ ಕಿರುಕುಳ ನೀಡಲಾಗಿತ್ತು. ಡಿವೈಎಸ್ಪಿ ಅವರಿಗೆ ಅಧಿಕಾರಿ ಈ ಹಿಂದೆ ದೂರನ್ನು ನೀಡಿದರು. ಪೊಲೀಸ್ ಇಲಾಖೆಯಲ್ಲಿ ವಿಚಾರಣೆ ನಡೆದು ಆರ್ಟಿಐ ಕಾರ್ಯಕರ್ತರಿಂದ ಮುಚ್ಚಳಿಕೆ ಬರೆಸಿಕೊಳ್ಳಲಾಗಿತ್ತು. ಆದರೂ ಕಿರುಕುಳ ಮುಂದುವರೆಸಿದ್ದಾರೆಂದರು. ರಘುಕೋಟಿ ಎಂಬುವರು ನಮ್ಮ ಮಹಿಳಾ ಅಧಿಕಾರಿ ಒಬ್ಬರಿಗೆ ಅವರ ಮೇಲೆ ಸುಮ್ಮನೆ ವಿಡಿಯೋಗಳನ್ನು ಹರಿಬಿಟ್ಟು ಬೇರೆ ಖಾಸಗಿ ಚಾನಲ್ಗಳಲ್ಲಿ ಅವರ ಬಗ್ಗೆ ತೇಜೋವಧನ ಮಾಡಿದ್ದಾರೆ. ಈ ವಿಚಾರವನ್ನು ಖಂಡಿಸುತ್ತಾ ನಾವು ಇದನ್ನ ಪತ್ರಿಕಾ ಪ್ರಕಟಣೆ ಕರೆದಿದ್ದೇವೆ. ಇದಕ್ಕೆ ಎಲ್ಲ ಬಂದಿರುವಂತ ಎಲ್ಲರಿಗೂ ನಾನು ನಮಸ್ಕಾರ ಹೇಳ್ತಾ, ಅದೇ ರೀತಿ ನೊಂದಂತ ಮಹಿಳಾ ನೌಕರರಿದ್ದಾರೆ, ಅವರ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತಾರೆ. ಅಲ್ಲ, ಏನು ವಿಡಿಯೋ ಹರಿಬಿಟ್ಟಿರೋದು ಇವಾಗ ಹೇಗೆಂತಂದ್ರೆ ಕೆಡಿಪಿ ಸಭೆಯಲ್ಲಿ ಇದು ಆಫೀಸ್ ವಿಚಾರವಾಗಿ ಮೊಬೈಲಲ್ಲಿ ಒಂದು ಇದು ಮಾಡ್ತಾ ಇರ್ತಾರೆ, ಮಾಹಿತಿಯನ್ನ ಮತ್ತೆ ಗೂಗಲ್ ಸೀಟಲ್ಲಿ ಎಂಟ್ರಿ ಮಾಡ್ತಾ ಇರ್ತಾರೆ. ಅದನ್ನು ಅತಿ ತುರ್ತಾಗಿ ಮಾಡಬೇಕಾಗಿರ್ತದೆ. ಅದನ್ನು ಮಾಡುವಂಥ ಸಂದರ್ಭದಲ್ಲಿ ಇವರು ಕೆಡಿಪಿ ಮೀಟಿಂಗ್ ಬಂದು ಇವರು ಯಾವುದೇ ವಿಡಿಯೋ ಬೇರೆ ಥರ ವಿಡಿಯೋ ನೋಡಿರೋ ಥರ ಬಿಂಬಿಸಿ ಅದನ್ನು ಆಗ್ತಾರಂತ ಕಿರುಕುಳದ ಬಗ್ಗೆ ಒಂದು ನಮ್ಮ ತಾಲೂಕು ಸಂಘಕ್ಕೆ ಅರ್ಜಿಗಳು ಬಂದಿದ್ದೇವೆ. ಅದೇ ರೀತಿಯಲ್ಲಿ ತಾಲೂಕು ಶಾಸಕರಿಗೆ ನಾವು ಮನವಿನ ಈಗಾಗಲೇ ಸಲ್ಲಿಸಿ ಇಲ್ಲಿ ಬಂದಿದ್ದೇವೆ. ಏನಪ್ಪ ಅಂತಂದ್ರೆ ಪ್ರತಿನಿತ್ಯ ಮಾಹಿತಿ ಹಕ್ಕು ಕಾರ್ಯಕರ್ತ ಅಂದ್ಕೊಂಡು ಸುಬ್ರಹ್ಮಣ್ಯ ಅವರು ಪ್ರತಿ ಇಲಾಖೆಗಳ ಕಚೇರಿಗಳಿಗೆ ಹೋಗಿ ತಾಲೂಕು ಹಂತದ ಅಧಿಕಾರಿಗಳನ್ನ ಏಕವಚನದಲ್ಲಿ ನಿಲ್ಲಿಸೋದಾದರೆ ಸುಮ್ಮನೆ ಅವರ ಬಗ್ಗೆ ಬೇಡದನ್ನ ಮಾತಾಡ್ಕೊಂಡು ಹೋಗ್ತಾರೆ. ಇದು ಯಾಕೆಂತಂದ್ರೆ ಅವರು ಮಾಹಿತಿ ಹಕ್ಕು ಕಾಯ್ದೆಗಳ ಅಡಿಯಲ್ಲಿ ಅವರಿಗೆ ಅವಕಾಶಗಳು ಯಾರು ಕೊಟ್ಟಿದ್ದು, ಏಕವಚನ ನಿಲ್ಲಿಸಂತ ಅವಕಾಶಗಳನ್ನು ಯಾರು ಕೊಟ್ಟಿದ್ದು, ನಮ್ಮ ಒಂದು ಮೊದಲನೇ ಪ್ರಶ್ನೆ. ಯಾಕೆಂತಂದ್ರೆ ಇವಾಗ ಏನು ಮಾಹಿತಿಯನ್ನು ಕೇಳುವಂಥದ್ದು ಹೇಗೆ ಅಂತಂದ್ರೆ ಒಂದು ಲಿಖಿತವಾಗಿ ಒಂದು ಲಿಖಿತ ರೂಪದಲ್ಲಿ ಒಂದು ಲೆಟರ್ನ ಕೊಟ್ಟು ಅವ್ರಿಗೆ ಏನ್ ಬೇಕು ಮಾಹಿತಿಯನ್ನು ಕೊಡ್ಕೋಬೇಕು. ಅವರಿಗೆ ಆ ಕಚೇರಿಯಲ್ಲಿ ಯಾವುದೇ ತರದ ಕೆಲಸಗಳಿರಲ್ಲ, ಯಾವ ಕಚೇರಿಯಲ್ಲಿ ಅವಕಾಶ ಅವ್ರಿಗಿರಲ್ಲ. ಆದ್ರೆ ಅವರಿಗೆ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಕೇಳೋದು ಅವಕಾಶಗಳಿದೆ. ಆದ್ರೆ ಅದನ್ನ ಲಿಖಿತವಾಗಿ ಕೇಳಬೇಕು, ಕೇಳ್ಕೊಂಡು ಅದಕ್ಕೆ ಏನು ತಕ್ಕದಪ್ಪಗಳು ಕೊಟ್ಕೊಳ್ಬೇಕು. ಅದ ಬಿಟ್ಟು ಇವರು ಪ್ರತಿನಿತ್ಯ ಹೋಗುವಂಥದ್ದು ಯಾವುದೇ ರೀತಿಯದ್ದು ಸರಿಯಲ್ಲ. ಯಾಕಂದ್ರೆ ಅಲ್ಲಿ ಇದ್ದಂತ ಮಹಿಳಾ ನೌಕರರು ಒಂದು ಶೌಚಾಲಯಕ್ಕೆ ಹೋಗೋದಾಗ್ಲಿ ಎಲ್ಲಿಗೆ ಹೋಗೋದಾದ್ರೂ ಅವ್ರು ಹೋಗೋದನ್ನ ಯಾಕೆ ಎದ್ದು ಹೋದ್ರು, ಸೀಟಲ್ಲೇ ಕೂತಿರ್ಬೇಕು ಅನ್ನೋ ತರದಲ್ಲಿ ಅವ್ರನ್ನ ಇಟ್ಕೊಳ್ತಿದ್ರೆ ಅವ್ರ ನಡವಳಿಕೆ ನಮಗೆ ಸರಿ ಕಾಣ್ತದೆ. ಎಲ್ಲರೂ ಹೊರಗಡೆ ಹೋಗ್ತಾ ಇದ್ರೆ ಬಸ್ಸಲ್ಲಿ ಹಿಡಿದು ಯಾಕೆ ಹೋದ್ರು, ಇಷ್ಟೊತ್ತಿಗೆ ಹಾಕೋದು ಅಂತ ಹೇಳ್ಬಿಟ್ಟು ತಾಲೂಕು ಒಬ್ಬ ಅಧಿಕಾರಿಗಳನ್ನ ಪ್ರಶ್ನೆ ಮಾಡೋಂತ ಮಾಡಿ ಮೇಲಧಿಕಾರಿಗೆ ದೂರ ಸೋಸೋದು. ಇದು ನಮಗೆ ನೌಕರರಿಗೆ ಮೌಖಿಕ ತುಂಬಾ. ಗೋಷ್ಠಿಯಲ್ಲಿ ಸಂಘದ ಪದಾಧಿಕಾರಿಗಳಾದ ಕೆಪಿ ಮಹೇಶ್, ಎಸ್ ತನುಜಾ, ಎನ್ಸಿ ಅಶ್ವಥ್, ಮಿಲನ ಭರತ್, ಶ್ರೀದೇವಿ ಮುದೋಳ್ ಪಾಲ್ಗೊಂಡಿದ್ದರು.